ಕೇಳೋಗೆ 9 ನಾನು ಗಲ್ಲಣ್ಣ. ಹೋಗಿ ಕೇಳೋಗೆ. ನೀನೇ ಹೋಗಿ ಕೇಳು. ಇಲ್ಲಮ್ಮ ನಾ ಕೇಳ, ನೀನ್ ಕೇಳಿ. ನಾನು ಗಲ್ಲಣ್ಣ. ಹೋಗು ಅಂದ್ರೆ ಅಪ್ಪ ಬೈಯುತ್ತೆ. ಬೈಯೋದಿಲ್ಲ, ಹೋಗಿ. ಏನಮ್ಮ ಅದು ಗುಸು ಗುಸು ಪಿಸ ಪಿಸ? ಏನು ಇಲ್ಲ ಅಪ್ಪ. ಅಪ್ಪ ಟೂತ್ ಪೇಸ್ಟ್ ಖಾಲಿ ಆಗಿದ್ಯಲ್ಲ, ಅಣ್ಣನ್ಗೆ ತರ್ಸ್ಕೊಡ್ಬೇಕಂತಪ್ಪ. ಇದ್ರ ಬೆಲೆ ಎಷ್ಟಮ್ಮ? 9 ರೂಪಾಯಿ 45 ಪೈಸೆ ಅಪ್ಪ. ಅದು 6 ತಿಂಗಳ ಹಿಂದೆ, ಈಗ 13 ರೂಪಾಯಿ ಆಗಿದೆ. ಅಲ್ಲಮ್ಮ, ನಾನೇ ತಯಾರು ಮಾಡಿದ ಹೋಮ್ ಮೇಡ್ ಪೌಡರ್ ಏನಾಯ್ತು? ಮಾಡಿಟ್ಟಿದ್ಯಾ ಇಟ್ಟಿಗೆ ಪುಡಿನ. ಇದನ್ನ ನಮ್ ತಾತನ ಕಾಲದಿಂದಲೂ ಉಪಯೋಗಿಸ್ಕೊಂಡ್ ಬಂದೀನಿ. ಅದಕ್ಕೆ ನನ್ನ ಅಲ್ಲೂ ಇಷ್ಟು ಗಟ್ಟಿಯಾಗಿರೋದು ನೋಡು. ತಗೋ, 6 ತಿಂಗಳು ಬರುತ್ತೆ, ಇದನ್ನೇ ಉಪಯೋಗಿಸು. ಹೋಗಿ ಹೋಗಿ ನಿನ್ನ ಕೇಳಿದ್ನಲ್ಲ, ನನ್ನ ಕರ್ಮ. ನೀನ್ ಮಾಡೋ ಕೆಲ್ಸಕ್ಕೆ ಪೇಸ್ಟ್ ಬೇರೆ. ಕೇಶವ, ಕೇಶವ, ಬಾಪ ತಿಂಡಿ ತಿನ್ನು. ಯಾಕೋ ಅರ್ಧಕ್ಕೆ ಬಿಟ್ಬಿಟ್ಟಿಯಲ್ಲೋ? ಇನ್ನು ಸ್ವಲ್ಪ ಹಾಕೊಂಡ್ ತಿನ್ನು. ಸಾಕಮ್ಮ. ಅವಲಕ್ಕಿ ಉಪ್ಪಿಟ್ಟು ನಿನ್ಗಿಷ್ಟ ಅಂತ ಮಾಡಿದೀನಿ ಕಣೋ, ಇನ್ ಸ್ವಲ್ಪ ಹಾಕೋ. ಇಷ್ಟ ಅಂತ ಎಷ್ಟಮ್ಮ ತಿನ್ನಕ್ಕಾಗತ್ತೆ? ಇಲ್ಲ ಇಲ್ಲ, ಏನೋ ವ್ಯತ್ಯಾಸ ಆಗಿರ್ಬೇಕು. ಅಯ್ಯಯ್ಯೋ, ಉಪ್ಪೇ ಇಲ್ವಲ್ಲೋ. ಹೋಗ್ಲಿ ಬಿಡಮ್ಮ, ಇದು ಒಂಥರ ಚೆನ್ನಾಗೇ ಇತ್ತು. ಅವ್ರಿಗೇನಾದ್ರೂ ಹೀಗಾಗಿದ್ದಿದ್ರೆ ಈ ಉಪ್ಪಿನ ಬಗ್ಗೆ ಒಂದು ದೊಡ್ಡ ಉಪನ್ಯಾಸನೇ ಕೊಡ್ತಾ ಇದ್ರು. ಎಷ್ಟೇ ಆದ್ರೂ ಲೆಕ್ಚರರ್ ಅಲ್ವೇ? ಉಪ್ಪಿಲ್ಲದ ಉಪ್ಪಿಟ್ಟು ಸತಿ ಇಲ್ಲದ ಸಂಸಾರ ಅಂತ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಕಣೋ. ನಾನ್ ನಮ್ಮಪ್ಪಂಗೆ ಒಬ್ನೇ ಮಗನಾಗಿ ಏನೂ ಪ್ರಯೋಜನ ಆಗ್ಲಿಲ್ಲ. ಅದ್ಯಾಕೋ ಹಾಗಂತೀಯ? ತಾಯಿ ಜೊತೆಲಿ ತಂದೆನೂ ಸಾಕು ಪುಣ್ಯ ನಂಗೆಲ್ಲಿದೆಮ್ಮ? ನೀನ್ ಡಾಕ್ಟರ್ ಆಗ್ಬೇಕು ಅನ್ನೋ ಅವ್ರ ಆಸೆನ ಪೂರೈಸ್ತಿಯಲ್ಲಪ್ಪ, ಅಷ್ಟು ಸಾಕು. ಅದಕ್ಕೆ ತೃಪ್ತಿ ಅನ್ನೋದು. ನಮ್ಗಿಷ್ಟವಾದದ್ದು ನಮ್ಮ ಹತ್ರ ಇಲ್ದೆ ಹೋದ್ರೆ ನಮ್ಮ ಹತ್ರ ಇರೋದನ್ನೇ ಇಷ್ಟಪಡ್ತೇವೆ ಅಲ್ವೇನಮ್ಮ? ಅದ್ಯಾಕೋ ಈಗಿನ್ನು ಹೊಸದಾಗಿ ಡಾಕ್ಟರ್ ಆಗಿ ಬಂದಿದೀಯಾ? ಆಗ್ಲೇ ಒಳ್ಳೆ ವೇದಾಂತಿ ತರ ಮಾತಾಡ್ತಾ ಇದೀಯಲ್ಲ. ಇದ್ರಲ್ಲಿ ವೇದಾಂತ ಏನಮ್ಮ ಬಂತು? ತಂದೆ ಇಲ್ದೆ ಹೋದ್ರೆ ತಾಯಿಲೇ ತಂದೆನ್ ಕಾಣ್ತೀವಿ, ತಾಯಿ ಇಲ್ದೆ ಹೋದ್ರೆ ತಂದೆಲೇ ತಾಯಿನ್ ಕಾಣ್ತೀವಿ. ಇದೇ ಲೋಕಾರೂಢಿ ಅಲ್ವೇನಮ್ಮ? ಅಮ್ಮ, ನಾನು ಕ್ಲಿನಿಕ್ ಹೋಗಿ ಬರ್ತೀನಿ. ಬಾಯ್. ಓಂ ಸ್ಟೆಥೋಸ್ಕೋಪಾಯ ನಮಃ, ಓಂ ಟೇಬಲಾಯ ನಮಃ, ಓಂ ಕ್ಯಾಶಾಯ ನಮಃ, ಓಂ ಕುರ್ಚಿಯಾಯ ನಮಃ, ಓಂ ಪಿಲ್ಸಾಯ ನಮಃ, ಮೆಡಿಸಿನಾಯ ನಮಃ, ಶೌವಾಯ ನಮಃ, ಸಿರಿಂಜಾಯ ನಮಃ, ಇಂಜೆಕ್ಷಾಯ ನಮಃ, ಓಂ ಸರ್ವಭೂತಾಯ ನಮಃ, ಓಂ ಇದಾಯ ನಮಃ. ಅಮ್ಮ ಪರಮಾತ್ಮ, ಮಾತು ಮುಂಚೆ ನೀನು ಹುಷ್ ಅಂತ ಬಂದು ಬಂದು ನನ್ನ ಜೀವನದ ಏಳಿಗೆನೆ ಕಟ್ ಮಾಡ್ತಿದ್ಯಲ್ಲ ನೀನು. ನಾನು ಕಾಂಪೌಂಡರ್ ಆಗಿ ಮಾತು ಸಾಧನೆ ಸಾಧಿಸ್ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಕಾಂಪೌಂಡ್ ಒಂದು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಆಫ್ಟರ್ ಆಲ್ ಕಾಂಪೌಂಡ್ ಅಂತ ಅನ್ಬೋದು ನೀನು.
ಆದ್ರೆ ಈ ಕಾಂಪೌಂಡರ್ ಏನ್ ತಿಳ್ಕೊಂಡಿದ್ಯಾ? ಡಾಕ್ಟರ್ ಹಿಂದೆ ಕಾಂಪೌಂಡರ್ ಇರಲೇಬೇಕು. ರಾಮಾಯಣ ಕಾಲದಲ್ಲಿ ರಾಮನಿಂದೆ ಆಂಜನೇಯನ ಇದ್ದಾಗೆ ಇರಲೇಬೇಕು. ನಾನು ಹಿಂದೆ ಡಾಕ್ಟರ್ ಮುಂದೆ, ನಾನು ಹಿಂದೆ ಡಾಕ್ಟರ್ ಮುಂದೆ ಇರಲೇಬೇಕು ಅಂತ ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನಾ ಕಾಂಪೌಂಡ್ ಮನಸ್ಸು ಮಾಡಿ ಡಾಕ್ಟರ್ ಏನಾದ್ರು ಬೇದಿ ನಿಲ್ಲೋಕೆ ಚೀಟಿ ಕೊಟ್ಟು ಈ ಕಾಂಪೌಂಡ್ ಏನಾದ್ರು ಬೇದಿ ಆಗೋಗಿ ಔಷಧಿ ಕೊಟ್ಬಿಟ್ಟ ಅಂದ್ರೆ ನನ್ನ ಮಗ ಪೇಷಂಟ್ ಅಲ್ಲೇ, ಡಾಕ್ಟರ್ ಇಲ್ಲೇ. ಹಂಗೆ ಆಗ್ಬಿಡ್ದ. ನಾನು ದೊಡ್ಡ ಡಾಕ್ಟರ್ ಆಗಿ ಸಾವಿರಾರು ಜನ ಸಾಯಿಸಿ ಅಲ್ಲ 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 ಸಾವಿರಾರು ಜನ ಉದ್ಧಾರ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದವನು ಅಂತ ನನ್ನನ್ನು ಇಷ್ಟು ಬೇಗ ಬಾಯಿ ಮುಚ್ಚಿಸ್ತೀಯಾ? ಸಾವಿರಾರು ಜನ ಉದ್ಧಾರ ಮಾಡಿ ಸಾವಿರಾರು ಜನ ಬಲಿಸಿ ಆಮೇಲೆ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಅಲ್ಲಿ ತನಕ ನೀವು ಅಷ್ಟರಲ್ಲಿ ನನ್ ಕ್ಲಿನಿಕ್ ಮುಚ್ಚಿಸ್ಬಿಡ್ತೀಯ ಅಷ್ಟೇ. ಹಾಗೇನಿಲ್ಲ ಸರ್, ನೀವಿರೋವರೆಗೂ ನಾನು ಡಾಕ್ಟರ್ ಆಗೋಕ್ ಸಾಧ್ಯವೇ ಇಲ್ಲ ಅಂದೆ ಅಷ್ಟೇ. ಅಂದ್ರೆ ಅದ್ರ ಮಾತಿನ ಅರ್ಥ ಇಷ್ಟೇ ಸರ್, ನೀವಿರೋವರೆಗೂ ನನ್ನ ಜನ್ಮ ಇರೋವರೆಗೂ ನಿಮ್ಮ ಸೇವೆ ಮಾಡಿ 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 ಕೊನೆಯವರೆಗೂ ನೀವು ಡಾಕ್ಟ್ರು, ನಾನು ಕಾಂಪೌಂಡ್ರು. ಅದೆಲ್ಲ ತಲಹರಟೆ ಇರ್ಲಿ. ಗಿರೀಶ ಬಂದಿದ್ನ? ಇಲ್ಲ, ಅವ್ರು ಬಂದಿಲ್ಲ, ಅವ್ರ ಫೋನ್ ಬಂದಿತ್ತು. ಅದಿರ್ಲಿ, ಆ ಸಿಪ್ಲಾ ಕಂಪನಿಯಿಂದ ಪಾರ್ಸಲ್ ತಗೊಂಬಂದ್ಯಾ? ಹೋಗ್ಲಿಲ್ಲ. ನೀವು ಎಸ್ ಅಂದ್ರೆ ಈಗ ಈಗಲೇ ಹೊರಟೆ. ಹೋಗ್ ತಗೊಂಬ. ಎಸ್ ಸರ್. ಏನ್ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ? ಹಲೋ ಹಲೋ, ಇಸ್ ಇಟ್ 325067 ಎಸ್. ಯಾರು ಮಾತಾಡ್ತಾ ಇರೋದು? ಅರೆ, ನಿಮ್ಮ ಹೆಂಡ್ತೀರಿ? ಏನೇ ನಿನ್ ವ್ಯಾಪಾರ ಇನ್ನೂ ಮುಗ್ದಿಲ್ವೇನೆ? ಮುಗ್ದೋಯ್ತಲ್ಲ. ಮತ್ತೇನ್ ಮಾಡ್ತಿದ್ಯಾ? ನಿಮ್ ಹಿಂದೆನೆ ಇದೀನಲ್ರಿ. ನನ್ನ ಹಿಂದೆನೆ ಇದೆಯಾ? ಏನ್ ತಮಾಷೆ ಮಾಡ್ತೀಯಾ? ಅರೆ, ನೀನ್ ಯಾವಾಗ ಬಂದು ಇಲ್ಲಿಗೆ? ನೀವು ಮಾಡ್ತಿರೋ ಅಂಗಡಿ ಫೋನು ಡೆಡ್ ಆಗಿದೆ. ಅಯ್ಯೋ. ಬಾ ಕೂತ್ಕೋ. ಹಲೋ, ನೋಡಿದ್ರ ನಿರ್ಮಲಾ, ಇವಳನ್ನ ನಾನು ಏಪ್ರಿಲ್ ತಿಂಗಳಲ್ಲಿ ಮದುವೆ ಆಗ್ಬಾರ್ದಾಗಿತ್ತು. ಆವಾಗ ಹೀಗೆ ನಾನು ಫುಲ್ ಮಾಡ್ತಾನೆ ಇರ್ತಾಳೆ. ನಿಜವಾಗ್ಲೂ ನಾನು ಮೂರ್ಖ. ನೋ, ನೀವು ನಿಜವಾಗ್ಲೂ ಬುದ್ಧಿವಂತರು. ಅದ್ ಹೇಗೆ? ಮೂರ್ಖ ನಾನೇ ಬುದ್ಧಿವಂತ ಅನ್ಕೋತಾನೆ, ಆದ್ರೆ ಬುದ್ಧಿವಂತ ನಾನ್ ಮೂರ್ಖ ಅನ್ಕೋತಾನೆ. ಲೇ, ಹಾಗಾದ್ರೆ ನೀ ಹೇಳ್ತಿರೋದು ನಾನ್ ಮೂರ್ಖಳು ಅಂತನಾ? ನಾನಲ್ವೇ, ಮಹಾಕವಿ ಶೇಕ್ಸ್ಪಿಯರ್ ಹಾಗಂತ ಹೇಳಿದ್ದು. ನೀನ್ ಬಿಡು ಅನ್ನೋದಂದ್ಬಿಟ್ಟು ಸತ್ತೋನ್ ಮೇಲೆ ಹಾಕ್ಬಿಟ್ಯಾ? ಇರು, ನಿಂಗ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಿರ್ಮಲಾ, ಒಂದ್ ನಿಮಿಷ ಕೂತಿರಿ. ಆಯ್ತು, ಹೋಗ್ಬನ್ನಿ. ಇದೇನಿದು? ಇವಳು ಈ ಕಡೆ ಹೋದ್ಲು, ಇವ್ರು ಈ ಕಡೆ ಹೋದ್ರಲ್ಲ. ನಿರ್ಮಲಾ, ತಗೊಳ್ಳಿ, ಪ್ಲೀಸ್ ಟೇಕ್ ಇಟ್. ಓಕೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜ. ಗಂಡು ಹೆಣ್ಣುಗಳ ಪರಸ್ಪರ ಪ್ರೇಮ ಸಹಜ. ಆದರೆ ಹಾಡು ಹಗಲಲ್ಲೇ ಅವರ ಪ್ರೀತಿ ಪ್ರೇಮಗಳು, ಅದು ಸ್ನೇಹಿತರು, ಬಂಧುಗಳು, ಮಕ್ಕಳು ಇರುವಾಗ ಈ ರೀತಿ ಆಸೆ ಪಡುವುದು ಸಹಜ ಕ್ರಿಯೆ ಅಲ್ಲ. ಇಂತಹ ಘಟನೆಗಳು ಸಾಮಾಜಿಕ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ. ಏನ್ರಿ, ನಿಮ್ಮಷ್ಟಕ್ಕೆ ನೀವೇ ನಗ್ತಾ ಇದ್ದೀರಲ್ಲ? ಮತ್ತಿನ್ನೇನೆ, ಈ ಪತ್ರಿಕೆಯಲ್ಲಿರೋ ವಿಷಯ ಓದಿದ್ರೆ ನಮ್ಮಂತವ್ರು ನಗುನೇ ಬರೋದು. ಏನಿದೆ ಅಂತದ್ದು? ಅದ್ ಸರಿ, ಇಷ್ಟೊತ್ತು ಎಲ್ಲೋಗಿದೆ ನೀನು? ನಮ್ಮ ಹಿಂದ್ಗಡೆ ಮನೆಯವರು ಅಭಿಷೇಕ ಮಾಡ್ತಿದ್ರಲ್ಲ, ಅಂದ್ಹಾಗೆ ಏನ್ರಿ, ಜಾನ್ಕಮ್ಮನವ್ರ ಮಗಳಿಗೆ ಗಂಡ ನಿಶ್ಚಯ ಆಯ್ತಂತೆ. ಹೋಗ್ಲಿ ಬಿಡು ಪಾಪ. ಪಾಪ ಏನ್ ಬಂತು? ಕೊಡ್ತಾ ಇಲ್ವಾ ಕೈ ತುಂಬಾ ವರದಕ್ಷಿಣೆನಾ? ರೀ, ನಿರ್ಮಲಾ ಮದ್ವೆ ಯಾವಾಗ? ಸದ್ಯ ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಸ್ವಲ್ಪ ತಡಿಯೇ. ರೀ,
1 ವರ್ಷದಿಂದ ನೀವ್ ಈ ಮಾತನ್ನ ಹೇಳ್ತಾನೇ ಇದ್ದೀರಾ. ಅಲ್ವೇ, ಇಂಥ ವಿಷಯದಲ್ಲಿ ಹಣ ಹೊಂದಿಸ್ಕೊಂಡು ವ್ಯವಹಾರ ಮಾಡ್ಬೇಕು. ರೀ, ಎಂಥ ವಿಚಿತ್ರದವ್ರಿ ನೀವು. ಈ ಪ್ರಪಂಚದಲ್ಲಿ ಇರೋರೆಲ್ಲ ಕಂತೆ ಹಣನ ಕೈಲಿಟ್ಕೊಂಡೇ ಮದ್ವೆಗಳನ್ನ ಮಾಡ್ತಾರಾ? ಹಾಗೆ ಹೇಳಿದ್ನೆ. ಆ ವಾಮನ್ ರಾಯರ ನೋಡು, ಅವನ ಹತ್ರ ಹಣ ಇರ್ಲಿಲ್ವಾ? ಅವನ್ ಮಗಳು ಮದ್ವೆ ಆಗೋಯ್ತಾ? ಹೋಗಿ ಹೋಗಿ ಅವನ್ ವಿಷಯ ಮಾತಾಡ್ತಿರಲ್ಲ. ಅವನ ಹೆಸರೆತ್ತಿದ್ರೇನೆ ಆಗೋ ಕೆಲ್ಸನೂ ಆಗಲ್ಲ. ಕಾಸು ಗಂಟ್ ಹಾಕ್ತಾನೆ. ಅದು ಅವನ್ ಹುಟ್ಟು ಗುಣ. ಒಂದ್ ಮಾತ್ ತಿಳ್ಕೊ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. 100ಕ್ಕೆ 100 ಸತ್ಯ ಸ್ವಾಮಿ. ಅಂಗೈ ಕಂಕಣ ಮುಂಗೈಗೆ ಬಂದ್ರೆ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಬನ್ನಿ ಬನ್ನಿ, ಬಹಳ ಅಪರೂಪ. ಅಮ್ಮವ್ರ ಮೊನ್ನೆ ಹೇಳಿ ಕಳಿಸಿದ್ರು. ನಾನೇ ಹೇಳಿದ್ದೆ ನಿರ್ಮಲನ್ ಫೋಟೋ ಕೊಡೋಣ ಅಂತ. ಏನೇ ಇದು, ಕೈಯಲ್ಲಿ ಕಾಸಿಲ್ಲ, ಕಡೆ ಅಂಗಡಿಲಿ ವ್ಯಾಪಾರ ಅಂತ. ಯಾಕ್ರಾಯ್ರೆ ಹೀಗ್ ಹೇಳ್ತೀರಿ? ಫೋಟೋ ಕೊಟ್ಟಿಟ್ಟಿಗೆ ಮದುವೆ ಆಗ್ಬಿಡುತ್ತೆಯೇ? ಹೇಳಿ ಚೆನ್ನಾಗಿ ತಿಳಿಯೋ ಹಾಗೆ ಹೇಳಿ. ಅಲ್ಲ ನೋಡಿ ರಾಯ್ರೆ, ಈ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ 6 ತಿಂಗಳ ಮೊದಲೇ ಬುಕ್ ಮಾಡಿರ್ಬೇಕು. ಏನ್ ಕಾಲ ಅಂದ್ರೆ ಇದು? ಕಾಲಾಯ ತಸ್ಮೈ ನಮಃ. ಕಾಲ ಏನ್ರಿ ಮಾಡುತ್ತೆ? 1 ಲಕ್ಷ ರೂಪಾಯಿ ಕೈ ಕೊಟ್ಟು 1.5 ಲಕ್ಷ ರೂಪಾಯಿ ಮದುವೆ ಖರ್ಚು ಮಾಡಿ ಅತ್ತೆ ಮನೇಲಿ ಸೊಸೆ 1 ತಿಂಗಳು ಬಾಳ್ಲಿಲ್ಲ. ಯಾಕಂತೆ? ಅವರ ಅತ್ತೆ ಆಸೆಗಳು ಹುಡುಗಿನ ಬಲಿ ತಗೊಳ್ತು. ಮಗಳು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ಅಲ್ಪ ಸ್ವಲ್ಪ ಹಣ ಹೊಂದಿಸಿ ವರದಕ್ಷಿಣೆ ಕೊಡೋದು ಒಂದೇ, ಹುಲಿ ಬಾಯಿಗೆ ರಕ್ತದ ರುಚಿ ತೋರಿಸೋದು ಒಂದೇ. ಆಹಾ, ತಾಳಕ್ ತಕ್ಕ ಮೇಳ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿ ಅಂತಂದ್ರೆ ಇದೋ ಬಂದೆ ಅಂತ ಹೋದವಳು ಇವಾಗ ಬರ್ತಿದ್ಯಾ? ನಡಿಯ ಒಳಗಡೆ, ತಿಂಡಿ ಹಾಕಿಟ್ಟಿದೀನಿ, ತಿನ್ನು. ಒಳ್ಳೆ ನಾಯಿ ಕದ್ರತೀಯ. ಅವಳು ಯಾವಾಗ್ಲೂ ಹಾಗೆ. ನಿಮ್ಮ ಅಮ್ಮನ ತಲೆಯಲ್ಲಿ ಮದುವೆ ಭೂತ ಕುಣಿತಾ ಇದೆ. ನೀನ್ ಹೋಗಮ್ಮ. ತಗೊಳ್ಳಿ ಫೋಟೋ. ನಮ್ಮ ಅಂತಸ್ತಿ ತಕ್ಕ ಹಾಗೆ 1 ವಾರ ನೋಡಿ. ಒಬ್ಬ ಹುಡುಗ ಏನೋ ಇದಾನೆ, ಇನ್ನು 6 ತಿಂಗಳು ಒಳಗಡೆ ಡಿಗ್ರಿ ಮುಗಿಯುತ್ತೆ. ಅಯ್ಯೋ, ಡಿಗ್ರಿ ಹುಡುಗ ಬೇಡಪ್ಪ. ಹುಡುಗ ಕೆಲಸದಲ್ಲಿದ್ರೆ ಸಾಕು. ಆಯ್ತು, ನೋಡೋಣ. ವೆರಿ ಗುಡ್. ನಿಮ್ ಮಗುನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಆಗ್ಲಿ ಸರ್, ಬೇಕಾದ್ರೆ ಇನ್ನೊಂದು ಕೋರ್ಸ್ ಮಾತ್ರ ಬರ್ಕೊಡಿ. ಅಲ್ಲಮ್ಮ, ಮಾತ್ರೆಗಳು ಅಂದ್ರೆ ಚಾಕ್ಲೇಟ್ಸ್ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ ಸರ್. ನೋಡಿಮ್ಮ, ಮಾತ್ರೆಗಳನ್ನು ಕೊಡೋದು ಕಾಯಿಲೆಗೆ, ಮನುಷ್ಯನಿಗಲ್ಲ. ನಿಮ್ ಮಗುಗೆ ಎಷ್ಟು ಮಾತ್ರೆಗಳನ್ನು ಕೊಡ್ಬೇಕೋ ಅಷ್ಟನ್ನ ನಾನು ಕೊಟ್ಟಿದ್ದೀನಿ. ನಿಮಗ್ ನೀವೇ ಡಾಕ್ಟರ್ ಆಗಕ್ ಹೋಗ್ಬೇಡಿ. ಸಾರಿ ಸರ್. ಮಗುನ್ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಸರ್, Okay. ಬರ್ತೀನಿ. ಸುಂದ್ರಿ ಕೈಲಿ ರಂಗೋಲಿ, ನನ್ನ ಮನಸ್ಸೆಲ್ಲ ಗಲಿಬಿಲಿ. ಬಿತ್ತ ನಿನ್ ಕಣ್ಣು. ನಾನು ಎಷ್ಟು ಸಲ ಹೇಳಿದ್ದೀನಿ ನಾನು ರಂಗೋಲಿ ಮೇಲೆ ಕಣ್ಣು ಹಾಕ್ಬೇಡ ಅಂತ. ಏನ್ ಮಾಡೋದು, ನಿನ್ನನ್ನು ಹೊಗಳೋಣ ಅಂದ್ರೆ ಹಾಳಾದಿರುತ್ತಲ್ಲ ನಿನ್ ಕೈಲಿ. ಏನಮ್ಮ ಅದು? ಅವನ್ ಜೊತೆ ಹಲ್ ಕಿಸಿತಾ ನಿಂತಿದೀಯಲ್ಲ, ಹಾಲು ಹಾಕಿಸ್ಕೊಂಡು ಕಳ್ಸ್ಕೊಳಕ್ ಆಗಲ್ವಾ? ಏನಯ್ಯ ಇದು, ಕೋತಿ ತರ ಡ್ರೆಸ್ ಹಾಕಿದೀಯಲ್ಲ? ಯಾಕ್ ಸಾ ಕೋತಿ ಗೀತಿ ಅಂತ ಹಂಗಿಸ್ತಾ ಇದ್ದೀರಾ? ಕೋತಿನಿ ಇಲ್ದೆ ಹೋಗಿದ್ರೆ ರಾಮಾಯಣ ಮುಗಿತಿತ್ತ ಸಾ? ಎಲ್ಲಯ್ಯ ಮುಗ್ದಿದೆ. ಈ ತರ ಡ್ರೆಸ್ ಹಾಕೊಂಡ್ ನೀವು ರಾಮಾಯಣ ಮುಂದುವರಿಸ್ತಾನೇ ಇದೀರಾ. ಅದ್ ಸರಿ, ಹಾಲಿನ ದುಡ್ಡು ಕೊಡಿ. ಎಲ್ಲಯ್ಯ ಹೋಗ್ತೀವಿ, ನಾವೇನು ಊರ್ ಬಿಟ್ಟು ಹೋಗ್ತೀವ? ಹಾಲು ಹಾಕ್ಸ್ಕೊಳಮ್ಮ, ಹಾಕ್ಸ್ಕೊ. ಫಸ್ಟ್ ಕಾಸು, ಆಮೇಲೆ ಹಾಲು. ಇಲ್ದೆ ಹೋದ್ರೆ ನಮ್ಮ ಯಜಮಾನ್ರು ಈ ತಿಂಗಳು ಬಡ್ಡಿ ಹಾಕ್ತಾರೆ. ನಾನೇ ಬಡ್ಡಿ ಮಗ ಅಂದ್ರೆ ಇವನು ಚಕ್ರ ಬಡ್ಡಿ ಮಗನೇ. ಈ ರೀತಿ ದುಡ್ಡು ವಸೂಲ್ ಮಾಡಿ ಈ ತರ ಡ್ರೆಸ್ ಹೊಲ್ಸ್ಕೊಂಡು ತಿರುಗಾಡ್ತಾ ಇರೋದು. ಹಾಲಿನ ದುಡ್ಡು. ಈ ಬಟ್ಟೆ ಹೊಲ್ಸಕ್ಕೆ ಹಾಲಿನ ದುಡ್ಡು ಯಾಕ್ರಿ ಬೇಕು? ಸಗಣಿ ಕಾಂಟ್ರಾಕ್ಟ್ ಅಲ್ಲ ನಂದೇರಿ, ಅದ್ರಲ್ಲ ಹೊಲ್ಸ್ಕೊಂಡಿರೋದು. ಬೇಕಾದ್ರೆ ಇಲ್ಲಿ ನೋಡಿ. ಅದು ಸರಿ. ರೇ ಸ್ವಾಮಿ, 1 ರೂಪಾಯಿ ಕಮ್ಮಿ ಇದೆಯಲ್ರಿ? ನಿನಗೇನ್ ಮಹಾ ಕಮ್ಮಿನ 1 ರೂಪಾಯಿ? ಅಡ್ಜಸ್ಟ್ ಮಾಡ್ಕೋ. ಹೋಗಿ ಹೋಗಿ, ಹಾಲಿನ ದುಡ್ಡು ಹಾಲಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಅದನ್ನ ಕುಳಿಸ್ಕೊಂಡಿದ್ಯಾ? ಅದನ್ನು ಹಾಕು. ನಿಮ್ಮಪ್ಪ 1 ರೂಪಾಯಿ ಕಡಿಮೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ. ತೆಗಿ ನೀನ್ ನೋಟನ. ಇದು ಗಟ್ಟಿ ಹಾಲು, ನನ್ನ ಕೈಯಾರನೆ ಕರ್ಕೊಂಬಂದಿದ್ದೀನಿ ನಿನಗೋಸ್ಕರ.